ರಾಜ್ಯದಲ್ಲಿ ಈಗಾಗಲೇ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಅಧ್ಯಕ್ಷ ಸಲೀಂ ಅವರು ಕೂಡ ನನ್ನ ಜೊತೆಲಿದ್ದಾರೆ. ಸಲೀಂ ಅವರೇ, ಈಗಾಗಲೇ ಹೈಕೋರ್ಟ್ ಆದೇಶವನ್ನು ನೋಡಿದ್ರ, ಏನು ಹೇಳ್ತೀರಾ? ತುಂಬ ಭಾಳ ಖುಷಿ ಆಯಿತು ಸರ್ ನೋಡ್ಬಿಟ್ಟು. ಯಾಕಂದರೆ ಇಷ್ಟು ದಿವಸ ಬಂದ್ಬಿಟ್ಟು ನಮ್ಮ ರೈಡರ್ಸ್ಗೆ ಸ್ವಲ್ಪ ಇದು ಕಷ್ಟ ಇತ್ತು. ಈಗ ರಾಜ್ಯ ಸರ್ಕಾರ ನಮ್ಮ ಹೈಕೋರ್ಟೇ ಬಂದ್ಬಿಟ್ಟು ಒಂದು ಪರಿಹಾರ ಒಂದು ಕೊಟ್ಟಿದೆ. ನೋಡ್ಬಿಟ್ಟು ಭಾಳ ಖುಷಿ ಆಯಿತು ಇವತ್ತಿಗೆ ಬೈಕ್ ಟ್ಯಾಕ್ಸಿ. ಅಂದರೆ ಹೈಕೋರ್ಟ್ನ ಈ ಒಂದು ತೀರ್ಪಿನಲ್ಲಿ ತಮಗೆ ಏನೇನು ಸಾಧಕವಾಗಿದೆ ಅಂತ ಅನ್ಸತ್ತೆ? ಸಾಧಕವಾಗಿದೆ ಅಂದರೆ ಸ್ಟೇಟ್ಗೆ ಅವ್ರು ಹೇಳಿದಾರಲ್ವ, ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮ್ ಮಾಡಬೇಕಂತ ಹೇಳಿದ್ದಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಾವು ಏನಂತಾರೆ ವೆಲ್ಕಮ್ ಮಾಡ್ತೀವಿ ನಾವು, ಓಕೆನಾ. ಸೊ ಒಂಥರ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಸಂತೋಷವಾಗಿದೆ. ನಮ್ಮ ಹುಡುಗರಿಗೆ ಒಳ್ಳೇದಾಯ್ತಲ್ವಾ. ಸೊ ಮುಂದಿನ ನಡೆ ಏನು, ಅಂದರೆ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಮುಂದೆ ಏನು ಈಗ ಹುಡುಗರಿಗೆ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದರೆ ಅದು ಪ್ರಾಪರಾಗಿ ಹೆಂಗೆ ನಡೆಸೋದು, ಆಮೇಲೆ ನಮ್ಮದು ಜೊತೆಯಲ್ಲಿ ನಮ್ಮ ಗ್ರೂಪು ಇದೆಲ್ಲ ಇದಲ್ವ, ಅದರಲ್ಲಿ ಏನೇನು ಮಾಡಬೇಕಂತ ಅವ್ರಿಗೆ ತಿಳಿಸೋದು, ಪ್ರಾಪರಾಗಿ ಹೆಂಗಿರ್ಬೇಕು ಅಂದ್ಬಿಟ್ಟು, ಲಾಫುಲ್ಲಾಗಿ ಹೆಂಗಿರ್ಬೇಕು ಅಂದ್ಬಿಟ್ಟು ಇದೇ ಈಗ ನೆಕ್ಸ್ಟ್ ಮಾಡಬೇಕಂತ ನಾನಿರೋದು ಸರ್. ಓಕೆ, ಈಗಾಗಲೇ ಕೂಡ ಹಿಂದೆ ಅಂದರೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲ, ಬೈಕ್ ಟ್ಯಾಕ್ಸಿಗೆ ಬ್ಯಾನ್ ಮಾಡಿದರು. ಈಗ ಹೈಕೋರ್ಟ್ ಆ ಬ್ಯಾನನ್ನು ತೆರವುಗೊಳಿಸಿ ಮತ್ತೆ ಅವರಿಗೆ ರೂಲ್ಸನ್ನು ಫ್ರೇಮ್ ಮಾಡಬೇಕು ಅನ್ನೋಂಥದ್ದು ಹೇಳಿದ್ದಾರೆ. ಯಾವ ಥರವಾಗಿ ರೂಲ್ಸ್ ಮಾಡಿದ್ರೆ ತಮಗೆ ಸಹಾಯ ಆಗತ್ತೆ ಅಂತ ಅನ್ಸುತ್ತೆ? ಸರ್ ರೂಲ್ಸ್ ಬಂದ್ಬಿಟ್ಟು ರೂಲ್ಸೇ ಸರ್. ಅವ್ರು ಬಂದ್ಬಿಟ್ಟು ಈಗ ನಾವೇನು ಅನ್ನೋದು ಗೊತ್ತಾ, ಸ್ಟಾರ್ಟಿಂಗಿಂದನೂ ಅದೇ ಹೇಳ್ತಾ ಇದ್ದೀವಿ. ನಮಗೂ ಬಂದ್ಬಿಟ್ಟು ನೀವು ಒಂದು ಪರ್ಮಿಟ್ ಅಂತ ಮಾಡಿಕೊಡಿ, ಒಂದು ಯೂನಿಫಾರ್ಮ್ ಡ್ರೆಸ್ ಕೋಡ್ ಕೊಡಿ, ಓಕೆನಾ. ಇಷ್ಟು ಶಿಫ್ಟ್ ಅಂತ ಇರುತ್ತೆ. ಅದಾದಮೇಲೆ ಬಂದ್ಬಿಟ್ಟು ಅದೇ ಈಗ 9 ಗಂಟೆ ಆದಮೇಲೆ ನಮಗೂ 1.5 ಅಂತ ಕೊಡಿ. ಈ ಥರ ರೂಲ್ಸ್ಗಳಿದ್ರೆ ಹುಡುಗರಿಗೆ ಅನುಕೂಲ ಆಗುತ್ತೆ. ರಾತ್ರಿ ಹೊತ್ತು ಸ್ವಲ್ಪ ಬಂದ್ಬಿಟ್ಟು ಮಾಡೋದಕ್ಕೆ ಮಧ್ಯಮವಾಗಿ ಇದಿರುತ್ತೆ. ರೂಲ್ಸ್ ಅಂತ ಒಂದು ಬಂದರೆ ಸರ್, ನಾನೇನನ್ನೋದು ಈ ಆಚೆ ಕಡೆಯಿಂದ ಇವರು ಅವರು ಇಲ್ಲಿಗಲ್ ಇದೆಲ್ಲ ಬಂದ್ಬಿಟ್ಟು ಆಚೆ ಕಡೆ ಹೋಗ್ಬಿಡುತ್ತೆ. ಬಲ್ಲಿ ಇರೋರು ಮಾತ್ರ ಬಂದ್ಬಿಟ್ಟು ಏನಿದೆ ಕೆಲಸ ಮಾಡಿಕೊಂಡು ಸ್ವಲ್ಪ ಇರ್ತಾರೆ. ಓಕೆ ಸರ್, ಈಗಾಗಲೇ ಬಾಂಬೆಯಲ್ಲಿ ಹೈಕೋರ್ಟ್ ಅಂದರೆ ಬಾಂಬೆಯಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ಕೊಟ್ಟಿದ್ದರು. ಆದರೆ ಬೈಕ್ ಟ್ಯಾಕ್ಸಿಯ ಚಾಲಕ ಕಡ್ಡಾಯವಾಗಿ ಯೂನಿಫಾರ್ಮ್ ಹಾಕಿರಬೇಕು, ಹೆಲ್ಮೆಟ್ ಹಾಕಿರಬೇಕು, ಯೆಲ್ಲೋ ಬೋರ್ಡ್ ವೆಹಿಕಲ್ ಇರಬೇಕು ಅಂತಂದರೆ, ಈಗ ತಾವೆಲ್ಲ ಓಡಿಸ್ತಾ ಇರುವಂಥದ್ದು ವೈಟ್ ಬೋರ್ಡ್ ವಾಹನಗಳು. ಯೆಲ್ಲೋ ಬೋರ್ಡ್ ಅಂತ ಕೊಟ್ಟರೆ ನೀವು ಯೆಲ್ಲೋ ಬೋರ್ಡ್ ವಾಹನಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ ಅಂತ? ಸರ್ ಯೆಲ್ಲೋ ಬೋರ್ಡ್ ವಾಹನಗಳನ್ನ ತೆಗೆದುಕೊಳ್ಳೋಕೆ ಹೇಳೋಕೆ ಬದಲು ನಾನೇನಂತಿರೋದಂದರೆ, ಅದೇ ಇದ್ರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪರ್ಮಿಟ್ ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ಥರ ಕನ್ವರ್ಟ್ ಮಾಡೋಕ್ಕೆ ಹೇಳಿ. ಓಕೆನಾ. ಈಗ ಯಾಕಂದರೆ ಆಲ್ರೆಡಿ ಎಲ್ಲರೂ ಬೈಕ್ಗಳು ತಗೊಂಡಿದ್ದಾರೆ. ಅದಕ್ಕೆ ಬಂದ್ಬಿಟ್ಟು ಇಷ್ಟಂತ ಒಂದು ಅಮೌಂಟ್ ಫಿಕ್ಸ್ ಮಾಡಿಬಿಟ್ಟು ಯಾರ್ಯಾರು ಬೈಕ್ ಟ್ಯಾಕ್ಸಿ ಓಡ್ಸೋಕೆ ಇಷ್ಟಪಡ್ತಾ ಇದ್ದಾರೋ ಅದಕ್ಕೆ ಚೇಂಜ್ ಮಾಡಿಬಿಟ್ರೆ ಆಗೋಯ್ತು. ಓಕೆ, ಅಂದರೆ ಈಗ ಯೂನಿಫಾರ್ಮ್ ಅನ್ನು ಹಾಕೊಳ್ಬೇಕು ಅಂತ ಸಾಮಾನ್ಯವಾಗಿ ತಮಗೆ ಕೂಡ ಗೊತ್ತಿರುವಂತೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಕೆಲಸ ಮಾಡುವಂಥವ್ರು ಯಾರು ಕೂಡ ಯೂನಿಫಾರ್ಮ್ ಅನ್ನು ಹಾಕೊಳ್ಳದೆ ಕಾಲೇಜು ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾ ಇದ್ರು. ಈಗೊಂದು ಯೂನಿಫಾರ್ಮ್ ಅಂತ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಓಡಿಸೋಂಥವ್ರಿಗೆ ಎಲ್ಲೋ ಒಂದು ಕಡೆ ಕಷ್ಟ ಆಗತ್ತೆ ಅಂತ ಅನ್ಸಲ್ವಾ? ಸರ್ ಕಷ್ಟ ಅಂತೂ ಆಗುತ್ತೆ ಸರ್. ಅದರ ರೂಲ್ಸ್ನ ಪಾಲನೆ ಮಾಡಲೇಬೇಕು ಸರ್. ನಮ್ಮ ಸೇಫ್ಟಿ ಇರಬೇಕಂದ್ರೆ ಬಂದ್ಬಿಟ್ಟು ಈ ರೂಲ್ಸ್ನ ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡಲೇಬೇಕು. ಏನು ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ ಆ ರೂಲ್ಸ್ನ ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡಲೇಬೇಕು. ನಂದು ಸ್ಟ್ಯಾಂಡು ಬಂದ್ಬಿಟ್ಟು ಸ್ಟಾರ್ಟಿಂಗಿಂದ ಇವಾಗ ತನಕ ಒಂದೇ ಸ್ಟ್ಯಾಂಡ್ ಏನಂದರೆ ನಮಗೆ ರೂಲ್ಸ್ ಬೇಕು, ಓಕೆನಾ. ಈಗ ಪಾರ್ಟ್ ಟೈಮಲ್ಲಿ ಅವ್ರು ಹುಡುಗರು ಓಡಿಸ್ತಾ ಇದ್ದಾರೆ ಅಂದ್ರೂ ಯೂನಿಫಾರ್ಮ್ ಹಾಕ್ಕೊಂಡು ಓಡಿಸ್ಲಿ, ಓಕೆನಾ. ಅವ್ರಿಗೊಂದು ಸೇಫ್ಟಿ ಸಿಗತ್ತಲ್ವಾ. ಈಗ ಅಲ್ಲಿ ಬಂದ್ಬಿಟ್ಟು ಆಕ್ಸಿಡೆಂಟ್ ಆದರೆ ಯಾರು ಹೆಂಗೆ ಏನಂತ ಕೇಳೋಕೆ ಬದಲು ಅದ್ರಲ್ಲಿ ಬಂದ್ಬಿಟ್ಟು ಕ್ಲಿನಿಕ್ ಪ್ರಾಪರಾಗಿ ರಿಜಿಸ್ಟರ್ ಆಗಿರುತ್ತಲ್ವಾ, ನಮಗೆಲ್ಲ ಗೊತ್ತಾಗುತ್ತಲ್ಲ. DL ಇವ್ರದ್ದು ಅಂದ್ಬಿಟ್ಟು. ಈಗ ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 18 ವರ್ಷ ಆದಮೇಲೆ ಅವ್ರ ಹತ್ರ DL ಇದ್ರೆ ಮಾತ್ರ ತಾನೇ ಅಕ್ಸೆಪ್ಟ್ ಮಾಡಬೇಕು. ಅದಕ್ಕೆ ರೂಲ್ಸ್ ಬೇಕಂತಿರೋದು. ಈಗ ಸಾಮಾನ್ಯವಾಗಿ ಎಲ್ಲ ವೈಟ್ ಬೋರ್ಡ್ನಲ್ಲಿ ಮಾಡ್ತಾ ಇದ್ದೀರಾ. ಈಗ ಯೆಲ್ಲೋ ಬೋರ್ಡ್ ಆಯಿತು ಅಂತ ಹೇಳಿದ್ರೆ ತಾವು ಕೂಡ ಕಮರ್ಷಿಯಲ್ ಅಡಿಯಲ್ಲಿ ಬರ್ತೀರಾ. ಅಂದರೆ ಈಗ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಹೆಂಗೆ ರಾಜ್ಯ ಸರ್ಕಾರ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಅಂತೇಳಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಿದ್ದಾರೆ, ಆ ಥರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಹೆಂಗೋ ಟ್ಯಾಕ್ಸ್ ಇಲ್ಲ ಏನಿಲ್ಲ, ನೀವು ಬೈಕ್ ಟ್ಯಾಕ್ಸಿಯನ್ನು ಸರಾಗವಾಗಿ ಸಂಚಾರವನ್ನು ಮಾಡ್ತಾ ಇದ್ರಿ. ಈಗ ಟ್ಯಾಕ್ಸ್ ಕಟ್ಟಬೇಕು ಅನ್ನೋಂಥ ಸಂದರ್ಭದಲ್ಲಿ ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ಟ್ಯಾಕ್ಸ್ ಅಂತ ಬಂದರೆ ಟ್ಯಾಕ್ಸ್ ಬಂದ್ಬಿಟ್ಟು ನಾವು ಪ್ರತಿ ರೈಡ್ಗೂ ಕಟ್ತಾನೇ ಇದ್ದೀವಿ. ಆ್ಯಕ್ಚುಲಿ GST ಅನ್ನೋದು ಬಂದ್ಬಿಟ್ಟು ನಾವು ಈಗ ಪ್ರತಿ ರೈಡ್ಗೆ ಕಟ್ತಾನೆ ಇದ್ದೀವಿ. ಈಗ ಟ್ಯಾಕ್ಸ್ ಅಂತ ಬಂದ್ಬಿಟ್ಟು ಅದು ವರ್ಷಕ್ಕೆ ನಾವು ಅಂತಿದ್ದೀವಲ್ಲ 6 ತಿಂಗಳಿಗೊಂದ್ಸತಿ ಇಷ್ಟು ಟ್ಯಾಕ್ಸ್ ಅಂತ ಕಟ್ಟಬೇಕಂದ್ರೆ ಅದು ಕಂಪನಿ ಮೂಲಕ ಏನು ಮಾತಾಡ್ಬಿಟ್ಟು ಅದಕ್ಕೆ ಇದಕ್ಕೆ ಸರಿಗೊಳಿಸ್ಕೊಂಡು ನಾವು ಮಾತಾಡ್ಕೊತೀವಿ. ಅದು ಈಗಾಗಲೇ ಇಂತಿಷ್ಟೇ ವಾಹನಗಳಿಗೆ ಅಂತ ಏನಾದ್ರು ರೂಲ್ಸ್ನ ಅಂದರೆ ಫ್ರೇಮ್ ಮಾಡಿದ್ರೆ, ಅಂದರೆ ಇಂತಿಷ್ಟೇ ವಾಹನಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತೀವಿ ಅನ್ನೋಂಥದ್ದಾದ್ರೆ ಏನು ಮಾಡ್ತೀರಿ? ಅಲ್ಲಿ ಎಷ್ಟು ವಾಹನಗಳಿಗೆ ಕೊಡಬೇಕು ಅನ್ನೋಂಥದ್ದು ತಮ್ಮ ಬೇಡಿಕೆ ರಾಜ್ಯ ಸರ್ಕಾರದ ಬಳಿ? ಸರ್ ಫಸ್ಟ್ ಅವರು ರಾಜ್ಯ ಸರ್ಕಾರ ಬಂದ್ಬಿಟ್ಟು ಈಗ ಒಂದು ರೂಲ್ಸ್ನ ತಗೊಂಬರಲಿ. ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಈಗ, ಯಾಕಂದರೆ ಈಗ ಬಂದಿರೋದೇ ಇದು ನ್ಯೂಸ್ ಒಂಥರ ಕುತೂಹಲ ಕೊಟ್ಟಿದೆ ನಮಗೆ. ಈಗ ಇದಕ್ಕೆ ಮೇಲೆ ರಾಜ್ಯ ಸರ್ಕಾರ ಏನು ಡಿಸೈಡ್ ಮಾಡುತ್ತೋ ಅದು ತಕ್ಕಾಗೆ ಈಗ ಅವ್ರು ಬಂದ್ಬಿಟ್ಟು ಈಗ ನಾವು 100ಗೆ ಕೊಡ್ತೀನಿ ಅಂದರೆ ಬಂದ್ಬಿಟ್ಟು ನಾವು ಕೇಳೋಣ ಅಂತೆ. ಸರ್ ಇಷ್ಟಾದ್ರೆ ಇಷ್ಟ ಆಗಲ್ಲ, ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕೇಳೋಣ ಅಂತೆ, ಹುಡುಗರ ಪರವಾಗ್ಲೂ ಕೇಳೋಣ ಅಂತೆ. ಸರಿ, ಬರೀ ಕೊನೆಯದಾಗಿ ಬೈಕ್ ಟ್ಯಾಕ್ಸಿಗೆ ರೂಲ್ಸ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ. ಯಾವ ಥರವಾದಂತಹ ರೂಲ್ಸ್ಗಳನ್ನು ಮಾಡಿದ್ರೆ ತಮಗೆ ಅನುಕೂಲ ಆಗತ್ತೆ ಅಂತ ಅನ್ಸುತ್ತೆ ಕೊನೆಯದಾಗಿ? ಸರ್ ಅನುಕೂಲ ಅನ್ನೋದು ಅದೇ ಅಂತಿದ್ದೀನಲ್ಲ ಸರ್, ಈ ಥರ ಯೂನಿಫಾರ್ಮು ಇರಲಿ,
ಗೊತ್ತಾಗ್ಲಿ ಇವ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತ ಗೊತ್ತಾಗ್ಲಿ, ಯಾವಾಗ ತಾನೇ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇವ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್, ಇವ್ರು ಇಂಥ ಗಿಗ್ ವರ್ಕರ್ಸ್ ಅಂತ ಗೊತ್ತಾಗುತ್ತೆ, ಜನರಿಗೂ ಗೊತ್ತಾಗುತ್ತೆ. ಒಂದು ಯೂನಿಫಾರ್ಮ್ ಅಂತ ಇದ್ರೆ ಬಂದ್ಬಿಟ್ಟು ಯೂನಿಫಾರ್ಮ್, ಆಮೇಲೆ ಯಾವುದೇ ಥರ ರೂಲ್ಸ್, ಈಗ ನಾನು ಹೇಳೋದು ಯೂನಿಫಾರ್ಮ್ ನನಗೆ ಬೇಕಂದ್ರೆ ಸ್ಟ್ರೈಟ್ ಅದೇ ನಮ್ಮ ಸರ್ಕಾರ ಏನು ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರ ನಾವು ಅದು ರೂಲ್ಸ್ನ ಬಂದ್ಬಿಟ್ಟು ಒಪ್ಕೊತೀವಿ. ಓಕೆ, ಇಲ್ಲ ಅನ್ನಲ್ಲ, ಒಪ್ಕೊತೀವಿ. ಯಾಕಂದರೆ ನಮಗೆ ಬೇಕಾಗಿದ್ದೇನು ಆ್ಯಸ್ ಪರ್ ಆಸ್ ರೂಲ್ಸ್ ನಾವು ಓಡಿಸ್ಬೇಕು. ಇದೇ ಬಂದ್ಬಿಟ್ಟು ನಾನು ಕೇಳ್ತಿದ್ದಿದ್ದು. ಈಗ ಬಂತಲ್ವಾ, ಈಗ ರೂಲ್ಸ್ ಬರಲಿ, ನಮ್ಮ ಸರ್ಕಾರ ಏನು ಡಿಸೈಡ್ ಮಾಡುತ್ತೆ ಮಾಡಲಿ, ಅದಾದ್ಮೇಲೆ ಏನಿದೆ. ಕಡೆಯದಾಗಿ ಎಷ್ಟು ಸಂತೋಷವಾಗ್ತಿದೆ ಈ ಒಂದು ಸುದ್ದಿಯಿಂದ? ಬೆಳಗ್ಗೆಯಿಂದ ಫೋನ್ಗಳು ಬರ್ತಾನೇ ಇದೆ, ಥ್ಯಾಂಕ್ಸ್ ಸರ್, ಕಂಗ್ರ್ಯಾಚುಲೇಷನ್ ಸರ್ ಅಂದ್ಬಿಟ್ಟು. ಹುಡುಗರು ಈಗ ಖುಷಿಯಾಗಿದ್ದಾರೆ, ಈಗ ಎದುರ್ಕೊಂಡು ಓಡಿಸ್ತಿದ್ರು ಅವ್ರು ಬಂದ್ಬಿಟ್ಟು. ಈಗ ಡೈರೆಕ್ಟಾಗಿ ಓಡಿಸ್ಬೋದಲ್ವಾ, ಈಗ ರೂಲ್ಸ್ ಬರೋ ತನಕ ಆದರೂ ಬಂದ್ಬಿಟ್ಟು ಇವ್ರದ್ದು ಕೆಲಸ ನಡೆಯುತ್ತಲ್ವ, ಅದು ಸಾಕು ನಮಗೆ ಅಂದ್ಬಿಟ್ಟು. ಒಂದು ನನಗೂ ಮಾತು ಬರ್ತಿಲ್ಲ ಸರ್, ಖುಷಿಯಾಗಿದ್ದೀವಿ ಅಷ್ಟೇ. ಯಾಕಂದರೆ ಹುಡುಗರು ಇಷ್ಟು ದಿವಸ ಎಷ್ಟು ಒಂದು 6-7 ತಿಂಗಳಿಂದ ಬಂದ್ಬಿಟ್ಟು ಮಾಡಿ ಮಾಡಿ ಅಂತಿದ್ರಲ್ಲ, ಕೊನೆಗೆ ಸರ್ಕಾರನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತು ಆ ಬ್ಯಾನ್ನ, ಆ ಶ್ಯಾಡೋ ಬ್ಯಾನ್ನ ತೆಗೀತಲ್ವ, ತುಂಬ ಸಂತೋಷ ಆಯ್ತು ಸರ್. ಪಟ್ಟಿದ ಕಷ್ಟಕ್ಕೆ ಸ್ವಲ್ಪ ಇದಾಗಿ ಸಿಕ್ಕಿದೆ. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಸಲೀಂ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.